ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಿಲ್ ಸುಂದರ್. ಈ ಸಿನಿಮಾ ಒಂದು ವೇಳೆ ನಿಮ್ಮ ಜೀವನವಾದರೆ ಊಹಿಸೋದಕ್ಕೂ ಕೂಡ ಸ್ವಲ್ಪ ಕಷ್ಟವಾಗುತ್ತೆ. ಯಾಕೆ ಅಂತ ನಾ ಕಂಡ ಸಿನಿಮಾ ನಿಮಗೆ ತೋರಿಸ್ತೀನಿ ನೋಡಿ. ಈ ಕತೆ ಒಂದು ವಿಚಿತ್ರ ಬಾರಿನಲ್ಲಿ ಆರಂಭವಾಗುತ್ತೆ. ಈ ಬಾರಿನಿಂದ ನೀವು ಹೊರಬಂದ್ರೆ ನಿಮ್ಮನ್ನ ಶೂಟ್ ಮಾಡಿ ಕೊಲ್ಲಲಾಗುತ್ತೆ. ಹಾಗಂತ ಬಾರ್ನ ಒಳಗಿದ್ರೆ ಸೇಫ್ ಅಂತ ನೀವು ಅಂದ್ಕೊಂಡಿದ್ರೆ ಕ್ಷಮಿಸಿ, ಅಲ್ಲಿಯೂ ಕೂಡ ನೀವು ಸೇಫ್ ಅಲ್ಲ. ಈ ಕಥೆಯ ಆರಂಭದಲ್ಲಿ ನಮಗೆ ಒಂದು ಬಾರನ್ನ ತೋರಿಸಲಾಗುತ್ತೆ. ಆ ಬಾರ್ನ ಒಳಗೆ ಸರ್ಜಿಯೋ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಸರ್ಜಿಯೋ ಬಾರ್ನ ಒಳಗೆ ಬರುವಾಗಲೇ ಇನ್ನೊಬ್ಬ ವ್ಯಕ್ತಿ ಬಾರ್ನಿಂದ ಹೊರ ಹೋಗ್ತಾನೆ. ಅವನು ಹೊರ ಹೋಗ್ತಿದ್ದಂತೆ ಅವನಿಗೆ ಯಾರೋ ಶೂಟ್ ಮಾಡಿಬಿಡ್ತಾರೆ. ಅವನು ಅಲ್ಲೇ ಸಾಯ್ತಾನೆ. ಅದನ್ನು ನೋಡಿದ ಅಕ್ಕಪಕ್ಕದ ಜನ ಎಲ್ಲರೂ ಓಡೋದಕ್ಕೆ ಶುರು ಮಾಡ್ತಾರೆ. ಯಾರಿಗೂ ಗೊತ್ತಾಗಲ್ಲ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು. 2 ನಿಮಿಷದಲ್ಲಿ ಸುತ್ತಲೂ ಒಬ್ಬ ವ್ಯಕ್ತಿಯೂ ಇರಲ್ಲ. ಸುತ್ತಲೂ ನೀರವ ಮೌನ ಕಾಡುತ್ತೆ. ಬಾರ್ನ ಒಳಗಡೆ ಸಾಕಷ್ಟು ಜನ ಇರ್ತಾರೆ. ಅವರಿಗೆ ಈಗ ಏನ್ ಮಾಡಬೇಕು ನಾವು ಅನ್ನೋದೇ ಗೊತ್ತಾಗಲ್ಲ. ಆಗ ಬಾರ್ನಲ್ಲಿರುವ ಸಾತೂರ್ ಎನ್ನುವ ವ್ಯಕ್ತಿ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅವನ ಫೋನ್ನಲ್ಲಿ ನೆಟ್ವರ್ಕೇ ಇರಲ್ಲ. ಈ ಬಾರ್ನಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಸತ್ತಿರುವ ವ್ಯಕ್ತಿಯನ್ನ ನೋಡೋದಕ್ಕೆ ಹೊರ ಹೋಗ್ತಾನೆ. ತಕ್ಷಣ ಅವರಿಗೂ ಕೂಡ ಯಾರೋ ಶೂಟ್ ಮಾಡ್ತಾರೆ. ಬಾರ್ನಲ್ಲಿರುವ ಪ್ರತಿಯೊಬ್ಬರು ಹೆದರಿ ಹೈರಾಣಾಗ್ತಾರೆ. ಎಲ್ಲರೂ ತಮ್ಮ ಫೋನ್ ಚೆಕ್ ಮಾಡ್ತಾರೆ. ಆದರೆ ಯಾರ ಫೋನ್ನಲ್ಲಿಯೂ ಕೂಡ ನೆಟ್ವರ್ಕ್ ಇರಲ್ಲ. ಬಾರ್ನಲ್ಲಿರುವ ಎಲಿನಾ ಎಲ್ಲರಿಗೂ ಹೇಳ್ತಾಳೆ, ನಾವು ನ್ಯೂಸ್ ನೋಡಬೇಕು ಅಂತ. ಆಗ ಟಿವಿ ಆನ್ ಮಾಡಿ ನ್ಯೂಸ್ ನೋಡಿದಾಗ ಅಲ್ಲಿ ಆ ಘಟನೆಯ ಬಗ್ಗೆ ಏನೂ ಬರೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಅವರೆಲ್ಲರೂ ಹೊರಗೆ ನೋಡ್ತಾರೆ. ಅಷ್ಟರಲ್ಲಿ ಹೊರಗಿದ್ದ 2 ಡೆಡ್ ಬಾಡಿಗಳು ಕೂಡ ಮಾಯವಾಗಿರ್ತವೆ. ಅಲ್ಲಿ ಅವರ ರಕ್ತದ ಕಲೆ ಕೂಡ ಇರೋದಿಲ್ಲ. ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಅರ್ಥವೇ ಆಗೋದಿಲ್ಲ. ಆಗ ಸತೂರ್ ಹೇಳ್ತಾನೆ, ಯಾರೋ ನಮ್ಮಲ್ಲಿ ಒಬ್ಬರು ಹೊರಗೆ ಹೋಗದಿರಲಿ ಅಂತ ಹೀಗೆ ಮಾಡ್ತಿರ್ಬೋದು ಅಂತಾನೆ. ಆಗ ಸರ್ಜಿಯೋ ಹೇಳ್ತಾನೆ, ನಮ್ಮಲ್ಲಿ ಯಾರೋ ಒಬ್ಬ ಕೊಲೆಗಾರ ಇರ್ಬೋದು, ಇಲ್ಲ ಯಾರೋ ಟೆರರಿಸ್ಟ್ ಇರ್ಬೋದು, ಅವರ ಬಳಿ ಏನೋ ಸ್ಫೋಟಕ ಸಾಮಗ್ರಿಗಳು ಇರ್ಬೋದು, ಅವರನ್ನು ಪೊಲೀಸ್ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು ಅಂತಾನೆ. ಇದನ್ನು ಕೇಳಿದ ನಾಚೋ ಅನ್ನೋ ವ್ಯಕ್ತಿ ತನ್ನ ಕಾಲಿನಿಂದ ತನ್ನದೇ ಬ್ಯಾಗನ್ನು ನಿಧಾನವಾಗಿ ತಳ್ತಾನೆ. ಸರ್ಜಿಯೋ ಅವನು ಹಾಗೆ ಮಾಡ್ತಾ ಇರೋದನ್ನ ನೋಡಿಬಿಡ್ತಾನೆ. ಎಲ್ರಿಗೂ ಅವನ ಮೇಲೆ ಅನುಮಾನ ಮೂಡುತ್ತೆ. ಆ ಬ್ಯಾಗನ್ನು ಅವನಿಂದ ಕಿತ್ಕೊಳ್ತಾರೆ. ಅವನ ಬ್ಯಾಗನ್ನು ಓಪನ್ ಮಾಡಿದಾಗ ಬಟ್ಟೆ, ಒಂದು ಹಾರ್ಡ್ ಡಿಸ್ಕ್ ಸಿಗುತ್ತೆ. ಇದರಲ್ಲಿ ಯಾರಿಗೂ ಹಾನಿಯಾಗುವಂತಹ ಯಾವುದೇ ವಸ್ತುಗಳಿಲ್ಲ ಅಂತ ನಾಚೋ ಹೇಳ್ತಾನೆ. ನಾನು ಒಂದು ಆ್ಯಡ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ಆ ಹಾರ್ಡ್ ಡಿಸ್ಕಲ್ಲಿ ನನ್ನ ಕೆಲಸದ ವಿಡಿಯೋ ಫುಟೇಜ್ಗಳಿವೆ ಅಂತಾನೆ. ಯಾರೂ ಅವನ ಮಾತನ್ನು ನಂಬೋದಿಲ್ಲ. ಎಲಿನಾ ಅವನ ಹಾರ್ಡ್ ಡಿಸ್ಕನ್ನು ಒಡೆದು ಚೂರು ಚೂರು ಮಾಡ್ತಾಳೆ. ಆದರೆ ಆ ಹಾರ್ಡ್ ಡಿಸ್ಕ್ನಲ್ಲಿ ಅಂಥದ್ದೇನೂ ಇರಲ್ಲ. ನಾಚೋಗೆ ತುಂಬ ಬೇಜಾರಾಗುತ್ತೆ. ಆಗ ಅಲ್ಲೇ ಇರುವ ಕೌಂಟರ್ನಲ್ಲಿ ಒಂದು ಸೂಟ್ ಕೇಸ್ ಇರೋದನ್ನು ನಾಚೋ ನೋಡ್ತಾನೆ. ಎಲ್ಲರಲ್ಲೂ ಕೇಳ್ತಾನೆ, ಈ ಬ್ರೀಫ್ ಕೇಸ್ ಯಾರದ್ದು ಅಂತ. ಆಗ ಸರ್ಜಿಯೋ ಹೇಳ್ತಾನೆ, ಈ ಬ್ರೀಫ್ ಕೇಸ್ ನಂದು ಅಂತ. ಸರ್ಜಿಯೋ ತನ್ನ ಸೂಟ್ ಕೇಸ್ ತೆಗೆದುಕೊಳ್ಳುವ ಮೊದಲು ಎಂಪಾರೋ ಆ ಸೂಟ್ ಕೇಸನ್ನು ಎತ್ಕೊಳ್ತಾನೆ. ಸರ್ಜಿಯೋ ಎಂಪಾರೋಗೆ ಸೂಟ್ ಕೇಸ್ ಓಪನ್ ಮಾಡಬೇಡ ಅಂತಾನೆ. ಅಷ್ಟರಲ್ಲೇ ಇಸ್ರೇಲ್ ಅನ್ನೋ ವ್ಯಕ್ತಿ ಆ ಸೂಟ್ ಕೇಸನ್ನು ಓಪನ್ ಮಾಡಿಬಿಡ್ತಾನೆ. ಆದರೆ ಆ ಸೂಟ್ ಕೇಸ್ನಲ್ಲಿ ಹೆಂಗಸರ ಒಂದಿಷ್ಟು ಒಳ ಉಡುಪುಗಳು ಹಾಗೆ ಬಟ್ಟೆಗಳು ಸಿಗ್ತವೆ. ಯಾಕೆ ಈತ ತನ್ನ ಸೂಟ್ ಕೇಸ್ನಲ್ಲಿ ಹೆಂಗಸರ ಬಟ್ಟೆಗಳನ್ನು ಇಟ್ಟಿದ್ದಾನೆ ಅಂತ ಯೋಚಿಸುವಷ್ಟರಲ್ಲಿ ಅವರಿಗೆ ಬಾರಿನ ವಾಶ್ರೂಮಿಂದ ಒಂದು ಸೌಂಡ್ ಕೇಳಿ ಬರುತ್ತೆ. ಆದರೆ ವಾಶ್ರೂಮ್ ಡೋರ್ ಒಳಗಡೆಯಿಂದ ಲಾಕ್ ಆಗಿದ್ದಕ್ಕೆ ಅದನ್ನು ತೆಗೆಯೋದಕ್ಕೆ ಎಲ್ಲರೂ ಕೂಡ ಹರಸಾಹಸ ಪಡ್ತಾರೆ. ಹೇಗೋ ಮಾಡಿ ಆ ವಾಶ್ರೂಮ್ ಡೋರನ್ನು ತೆಗೆದು ಒಳಗೆ ಹೋಗ್ತಾರೆ. ಅಲ್ಲಿ ದಪ್ಪಗಿರುವ ವ್ಯಕ್ತಿಯೊಬ್ಬ ಬಿದ್ದಿರ್ತಾನೆ. ಅವನು ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಆಗಿರ್ತಾನೆ. ಈ ಕಥೆಯ ಆರಂಭದಲ್ಲಿ ಈತ ಈ ವಾಶ್ರೂಮ್ ಒಳಗೆ ಹೋಗಿರ್ತಾನೆ. ಆವಾಗಿಂದ ಅವನು ಅಲ್ಲೇ ಬಿದ್ದಿರ್ತಾನೆ. ಇವನ ಪಕ್ಕನೆ ಒಂದು ಇಂಜೆಕ್ಷನ್ ಕೂಡ ಬಿದ್ದಿರುತ್ತೆ. ಎಲಿನಾ ಆ ಇಂಜೆಕ್ಷನ್ ಎತ್ತಿಕೊಳ್ತಾಳೆ. ಆಗ ಇವರಿಗೆ ಹೊರಗಡೆ ಒಂದು ಗಾಡಿ ಬಂದ ಸೌಂಡ್ ಕೇಳುತ್ತೆ. ಎಲ್ಲರೂ ಹೊರಗಡೆ ಬಂದು ನೋಡ್ತಾರೆ. ಆರ್ಮಿಯವರು ಬಂದಿರ್ತಾರೆ. ಅವರ ಮುಖವನ್ನ ಸಂಪೂರ್ಣವಾಗಿ ಮಾಸ್ಕ್ನಿಂದ ಮುಚ್ಚಿರ್ತಾರೆ. ಅವರು ಸಾಕಷ್ಟು ಟೈರ್ಗಳನ್ನು ಒಂದೆಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಅಲ್ಲಿಂದ ಹೋಗ್ತಾರೆ. ಬಾರ್ ಒಳಗಡೆ ಇರುವ ಎಲ್ಲರೂ ಆರ್ಮಿ ತಮಗೋಸ್ಕರ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರು ಇವರ ಮುಖಗಳನ್ನು ಕೂಡ ನೋಡದೆ ಅಲ್ಲಿಂದ ಹೊರಟು ಹೋಗ್ತಾರೆ. ಆದರೆ ನ್ಯೂಸ್ನಲ್ಲಿ ಮಾತ್ರ ಸಿಟಿಯಲ್ಲಿ ಒಂದು ಕಡೆ ಬೆಂಕಿ ಅನಾಹುತ ಆಗಿದೆ, ಹಾಗಾಗಿ ಆ ಜಾಗವನ್ನ ನಾವು ಸೀಲ್ ಮಾಡಿದ್ದೇವೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ಬಾರ್ ಒಳಗಡೆ ಇರೋರಿಗೆ ಸರ್ಕಾರ ಯಾಕೆ ಹೀಗೆ ಸುಳ್ಳು ಹೇಳ್ತಿದೆ ಅಂತ ತಿಳಿಯೋದೇ ಇಲ್ಲ. ಅದೇ ಸಮಯದಲ್ಲಿ ಬಾತ್ರೂಮ್ನಲ್ಲಿ ಬಿದ್ದಿದ್ದ ವ್ಯಕ್ತಿ ಸಡನ್ ಆಗಿ ಬಂದು ಬಿಡ್ತಾನೆ. ಅವನ ಮುಖ, ದೇಹ ಎಲ್ಲವೂ ಸಿಕ್ಕಾಪಟ್ಟೆ ಊದ್ಕೊಂಡಿರ್ತದೆ. ಅವನ ಕಣ್ಣುಗಳು ನೋಡೋದಕ್ಕೆ ಭೀಕರವಾಗಿ ಬದಲಾಗಿರ್ತವೆ. ಅವನು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲೇ ಬಿದ್ದು ಸಾಯ್ತಾನೆ. ಆದರೆ ಸಾಯೋ ಮೊದಲು ಅವರೆಲ್ಲರಿಗೂ ಡೋಂಟ್ ಟಚ್ ಮೀ ಅಂತ ಹೇಳ್ತಾನೆ. ಅಲ್ಲೇ ಬಿದ್ದಿದ್ದ ಅವನ ಫೋನನ್ನು ಎತ್ತಿಕೊಳ್ತಾರೆ.
ಆಗ ಆತನೊಬ್ಬ ಆರ್ಮಿ ಆಫೀಸರ್ ಅನ್ನೋ ವಿಷಯ ಎಲ್ಲರಿಗೂ ತಿಳಿಯುತ್ತದೆ. ಅವನ ಮೊಬೈಲ್ನಲ್ಲಿ ಇನ್ನೂ ಒಂದಿಷ್ಟು ಫೋಟೋಗಳು ಸಿಗ್ತವೆ. ಅದರಲ್ಲಿ ಸಾಕಷ್ಟು ಜನ ಯಾವುದೋ ವೈರಸ್ನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ PP ಕಿಟ್ ಅನ್ನ ಹಾಕಿರ್ತಾರೆ. ಆಗ ಬಾರ್ನಲ್ಲಿರುವವರಿಗೆ ಗೊತ್ತಾಗ್ತದೆ ಅಲ್ಲಿನ ಸಂಪೂರ್ಣ ಪ್ರದೇಶವನ್ನ ಕ್ವಾರಂಟೈನ್ ಮಾಡಲಾಗಿದೆ ಅಂತ. ಅಂದ್ರೆ ಬಾರ್ನ ಒಳಗೆ ಸತ್ತಿರುವಂತಹ ಈ ವ್ಯಕ್ತಿ ಆ ವೈರಸ್ಗೆ ಬಲಿಯಾಗಿರ್ತಾನೆ. ಆತ ವೈರಸ್ನಿಂದ ಇನ್ಫೆಕ್ಟೆಡ್ ಆಗಿರ್ತಾನೆ. ಆಗ ಅವರಿಗೆ ಡೌಟ್ ಬರ್ತದೆ ಇಲ್ಲಿ ಬೇರೆಯವರು ಕೂಡ ಇನ್ಫೆಕ್ಟ್ ಆಗಿರ್ಬೋದು ಅಂತ. ಇದರ ಮಧ್ಯೆ ನಾಚೋ ಹೇಗಾದ್ರೂ ಮಾಡಿ ಮೊಬೈಲ್ನಲ್ಲಿ ನೆಟ್ವರ್ಕ್ ಬರೋದಕ್ಕೆ ಸಾಹಸ ಪಡ್ತಿರ್ತಾನೆ. ಎಲ್ಲರೂ ಆತನಿಗೆ ಬೇಗ ನೀನು ಯಾವುದಾದ್ರೂ ನ್ಯೂಸ್ ಅಥವಾ ಪೊಲೀಸ್ಗೆ ಫೋನ್ ಮಾಡಿ ಇಲ್ಲಿನ ವಿಷಯವನ್ನ ಹೇಳು ಅಂತಾರೆ. ವಿಷಯ ಹೇಳೋ ಭರದಲ್ಲಿ ಸಾತೂರ್ ಕೂಡ ನಾಚೋ ಹತ್ತಿರುವ ಟೇಬಲ್ ಅನ್ನು ಹತ್ತಾರೆ. ಇಬ್ಬರ ಭಾರಕ್ಕೆ ಟೇಬಲ್ ಮುರಿದು ಬೀಳುತ್ತೆ. ಅಲ್ಲೇ ಇದ್ದ ಆಂಡ್ರೋಸ್ ಅನ್ನೋ ವ್ಯಕ್ತಿ ನಾಚೋ ಬಳಿ ಫೋನ್ ಕೇಳ್ತಾನೆ. ಆಗ ಎಂಪಾರೋ ಅವನನ್ನು ತಡಿತಾಳೆ. ಈ ಫೋನನ್ನು ಟಚ್ ಮಾಡಬೇಡಿ, ಈ ಫೋನ್ ಇನ್ಫೆಕ್ಟ್ ಆಗಿ ಸತ್ತಿರುವ ವ್ಯಕ್ತಿದ್ದು ಅಂತಾಳೆ. ನೀವು ಒಂದು ವೇಳೆ ಆ ಮೊಬೈಲ್ ಟಚ್ ಮಾಡಿದ್ರೆ ನೀವು ಕೂಡ ಇನ್ಫೆಕ್ಟೆಡ್ ಆಗ್ತೀರಾ ಅಂತಾಳೆ. ಸರ್ಜಿಯೋ ಮತ್ತು ಆಂಡ್ರಸ್ಗೂ ಕೂಡ ಹೌದಲ್ವಾ ಅನ್ಸುತ್ತೆ. ಆದರೆ ಇದರ ಅರ್ಥ ಯಾರ್ಯಾರು ಆ ವ್ಯಕ್ತಿಯನ್ನ ಹಾಗೆ ಆತನ ಮೊಬೈಲ್ ಅನ್ನ ಮುಟ್ಟಿರ್ತಾರೆ ಅವರೆಲ್ಲರೂ ಸೋಂಕಿಗೆ ಒಳಪಟ್ಟಿರ್ತಾರೆ ಅಂತ ಆಗುತ್ತೆ. ಅದರ ಪ್ರಕಾರ ಈ 5 ಜನ ಆ ವ್ಯಕ್ತಿಗಳಾಗಿರ್ತಾರೆ. ಆಗ ಆಂಡ್ರಸ್ ತನ್ನ ಬಳಿ ರಿವಾಲ್ವರ್ನಿಂದ ಅವರೆಲ್ಲರನ್ನ ಹೆದರಿಸಿ ಆ ಡೆಡ್ ಬಾಡಿಯನ್ನ ಕೆಳಗಡೆ ಅಂಡರ್ಗ್ರೌಂಡ್ ನಲ್ಲಿರುವಂತಹ ಸ್ಟೋರ್ ರೂಮ್ ನಲ್ಲಿ ಇಡಿ ಅಂತಾನೆ. ಆ ಎಲ್ಲ 5 ಜನಕ್ಕೂ ಬೇರೆ ವಿಧಿ ಇಲ್ಲದೆ ಅವನ ಮಾತನ್ನ ಕೇಳಬೇಕಾಗ್ತದೆ. ಈಗ ಮೇಲೆ ಕೇವಲ 3 ಜನ ಇರ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಅಂಡರ್ಗ್ರೌಂಡ್ ನಲ್ಲಿದ್ದ ಟ್ರೀನಿ ಅನ್ನೋ ಮಹಿಳೆಗೆ ಉಸಿರುಗಟ್ಟೋದಕ್ಕೆ ಶುರುವಾಗುತ್ತೆ. ಟ್ರೀನಿ ಅವರೆಲ್ಲರಿಗೂ ಸ್ಟೋರ್ ರೂಮ್ನ ಬಾಗಿಲನ್ನ ತೆಗೀರಿ ಅಂತ ಹೇಳ್ತಾಳೆ. ಆದರೆ ಯಾರೊಬ್ರು ಕೂಡ ಬಾಗಿಲು ತೆಗೆಯೋದಿಲ್ಲ. ತಾನೇ ಹೋಗಿ ಬಾಗಿಲನ್ನ ತೆಗೆಯೋದಕ್ಕೆ ಆರಂಭಿಸ್ತಾಳೆ. ಆಗ ಅಲ್ಲೇ ಇದ್ದ ಒಂದಷ್ಟು ಬಾಟಲ್ಗಳು ಕೆಳಗೆ ಬೀಳ್ತವೆ. ಬಾಟಲ್ನಲ್ಲಿರುವ ಲಿಕ್ವಿಡ್ ಚೆಲ್ಲಿ ಕೆಳಗೆ ಹೋಗುತ್ತೆ. ಆಗ ಅವರಿಗೆ ಅಲ್ಲೊಂದು ಡ್ರೈನೇಜ್ ಮಾರ್ಗ ಇರೋದು ತಿಳಿಯುತ್ತೆ. ಇದರರ್ಥ ಇವರು ಈ ಡ್ರೈನೇಜ್ ಮಾರ್ಗವಾಗಿ ಹೊರ ಹೋಗ್ಬೋದು. ಇಸ್ರೇಲ್ ಡ್ರೈನೇಜ್ನಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾನೆ. ಅವನು ತನ್ನ ಮೈಗೆಲ್ಲ ಎಣ್ಣೆ ಹಚ್ಕೊಳ್ತಾನೆ. ಡ್ರೈನೇಜ್ ಪೈಪ್ ಮಾರ್ಗ ತುಂಬ ಚಿಕ್ಕದಿರೋದ್ರಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ದೇಹ ಮುಂದೆ ಹೋಗೋದೇ ಇಲ್ಲ. ಆಗ ಸಡನ್ ಆಗಿ ಇವರೆಲ್ಲರಿಗೂ ಗುಂಡಿನ ಶಬ್ದ ಕೇಳಿ ಬರುತ್ತೆ. ಎಲ್ಲರೂ ಹೆದರಿ ಹೋಗ್ತಾರೆ. ಆಗ ಅಲ್ಲೇ ಮೇಲೆ ಹೊಗೆ ಕಾಣಿಸಿಕೊಳ್ಳುತ್ತೆ. ಆಗ ಇವರಿಗನ್ಸುತ್ತೆ ಮೇಲಿರುವ 3 ಜನ ಬಾರ್ಗೆ ಬೆಂಕಿ ಹಚ್ಚಿದ್ದಾರೆ ಅಂತ. ಇನ್ನೊಂದ್ ಕಡೆ ಇಸ್ರೇಲ್ ಮೇಲೂ ಹೋಗಕ್ಕಾಗದೆ ಕೆಳಗೂ ಹೋಗಕ್ಕಾಗದೆ ಅಲ್ಲೇ ಸಿಕ್ಕಿ ಹಾಕೊಂಡಿರ್ತಾನೆ. ಅವರೆಲ್ಲರೂ ಸೇರಿಕೊಂಡು ಇಸ್ರೇಲ್ ಅನ್ನ ಡ್ರೈನೇಜ್ ನಿಂದ ಮೇಲೆತ್ತುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಬಾರ್ನಲ್ಲಿರುವ ಎಲ್ಲಾ ಬೆಂಕಿ ಆರಿ ಹೋಗಿರುತ್ತೆ. ಅವರೆಲ್ಲರೂ ಮತ್ತೆ ಮೇಲಿನ ಬಾರ್ಗೆ ಹೋಗುವ ನಿರ್ಧಾರ ಮಾಡ್ತಾರೆ. ಇವರು ಮೇಲೆ ಬಂದು ನೋಡುವಾಗ ಸಂಪೂರ್ಣ ಬಾರ್ ಸುಟ್ಟು ಕರಕಲಾಗಿರುತ್ತೆ. ನಾಚೋಗೆ ಅಲ್ಲಿ ಗನ್ ಸಿಗುತ್ತೆ. ಯಾರಿಗೂ ತಿಳಿಯದ ಹಾಗೆ ತಾನೇ ಇಟ್ಟುಕೊಳ್ತಾನೆ. ಹೊರಗಡೆಯಿಂದ ಯಾರೋ ಬಾರನ್ನ ಸಂಪೂರ್ಣವಾಗಿ ಸೀಲ್ ಮಾಡ್ತಿರೋದು ಕಂಡು ಬರುತ್ತೆ. ಯಾರು ಸದ್ದು ಮಾಡದೆ ಎಲ್ಲವನ್ನು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಒಂದು ವೇಳೆ ಒಳಗಡೆ ಜನ ಇರೋದು ಹೊರಗಡೆ ತಿಳಿದ್ರೆ ಇವರನ್ನು ಸಾಯಿಸ್ಬೋದು ಅನ್ನೋ ಭಯ ಇವರಿಗೆ. ಆಗ ಮೊಬೈಲ್ ರಿಂಗ್ ಆಗೋ ಶಬ್ದ ಕೇಳಿ ಬರುತ್ತೆ. ಅದು ಅದೇ ಸತ್ತ ದಪ್ಪಗಿನ ವ್ಯಕ್ತಿಯ ಮೊಬೈಲ್. ಎಲಿನಾ ಅವನ ಫೋನನ್ನು ಎತ್ತಿಕೊಳ್ತಾಳೆ. ಅವನ ವಾಟ್ಸಪ್ ಚಾಟ್ ಅನ್ನ ಓದೋದಕ್ಕೆ ಆರಂಭಿಸ್ತಾಳೆ. ಆ ಚಾಟ್ನಲ್ಲಿ ಒಬ್ಬ ವ್ಯಕ್ತಿ ಇವನಲ್ಲಿ ಕೇಳಿರ್ತಾನೆ, ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ನಿನ್ನ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆಯಾ ಅಂತ. ಇಲ್ಲ, ನನ್ನ ಆರೋಗ್ಯ ತುಂಬಾ ಕೆಡ್ತಾ ಇದೆ. ನಾನು ಒಂದು ಬಾರ್ನ ವಾಶ್ರೂಮ್ನಲ್ಲಿ ಅಡಗಿ ಕುಳಿತಿದ್ದೇನೆ ಅಂತಾನೆ. ನೀನು ನನ್ನ ಬಳಿಗೆ ಬರೋದಕ್ಕೆ ಪ್ರಯತ್ನ ಪಡಬೇಡ ಅಂತಾನೆ. ಸುಮಾರು ಹಿಂದಿನ ಚಾಟ್ಗಳನ್ನ ಎಲಿನಾ ನೋಡ್ತಾಳೆ. ಆತ ಅದರಲ್ಲಿ ನನ್ನ ಬಳಿ ಇನ್ನು 4 ವ್ಯಾಕ್ಸಿನ್ ಇರೋದಾಗಿ ಹೇಳಿರ್ತಾನೆ. ಇದನ್ನು ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ಆದರೂ ಕೂಡ ಅವರಿಗೆ ಒಂದು ಡೌಟ್ ಆಗುತ್ತೆ. ಇವನು ವ್ಯಾಕ್ಸಿನ್ ತಗೊಂಡಿದ್ದಾನೆ ಆದರೂ ಕೂಡ ಸತ್ತಿದ್ನಲ್ಲ ಅಂತ. ಸಡನ್ ಆಗಿ ಆತನ ಫೋನ್ ರಿಂಗ್ ಆಗ್ತದೆ. ಫೋನ್ ರಿಸೀವ್ ಮಾಡ್ತಾರೆ. ಆದರೆ ಅಷ್ಟರಲ್ಲಿ ಫೋನ್ ಬ್ಯಾಟ್ರಿ ಲೋ ಆಗಿರೋ ಕಾರಣ ಸ್ವಿಚ್ ಆಫ್ ಆಗ್ತದೆ. ಹೇಗಾದರೂ ಮಾಡಿ ಆ ಮೊಬೈಲನ್ನು ಚಾರ್ಜ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಎಲಿನಾ ಹೇಳ್ತಾಳೆ, ಈತನ ಬಳಿ 4 ವ್ಯಾಕ್ಸಿನ್ ಇದೆ ಅಂತ ಹೇಳಿದಾನೆ, ಅದನ್ನ ನಾವ್ಯಾಕೆ ಹುಡುಕ್ಬಾರ್ದು ಅಂತಾಳೆ. ಆಗ ಆತನ ಡೆಡ್ ಬಾಡಿ ಬಳಿ ಹೋಗ್ತಾರೆ. ಆದ್ರೆ ಅಲ್ಲಿ ಯಾವುದೇ ವ್ಯಾಕ್ಸಿನ್ ಇವರಿಗೆ ಸಿಗೋದಿಲ್ಲ. ಆಗ ಇವರೆಲ್ಲರೂ ವಾಶ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಇಸ್ರೇಲ್ ವ್ಯಾಕ್ಸಿನ್ ಹಿಡ್ಕೊಂಡು ಖುಷಿಯಲ್ಲಿ ಹಾಡು ಹೇಳ್ತಾ ಇರ್ತಾನೆ. ಆಗ ಇಸ್ರೇಲ್ ಇಲ್ಲಿ 4 ವ್ಯಾಕ್ಸಿನ್ ಇರೋದು, ನಾವು 5 ಜನ ಇದ್ದೇವೆ, ಯಾರಾದರೂ ಒಬ್ಬರನ್ನ ಬಲಿ ಕೊಡಬೇಕಾಗತ್ತೆ ಅಂತಾನೆ. ತಕ್ಷಣ ಇಸ್ರೇಲ್ 4ರಲ್ಲಿ 1 ಇಂಜೆಕ್ಷನ್ನ ತನಗೆ ತಾನೇ ಚುಚ್ಚಿಕೊಳ್ತಾನೆ. ನಾಚೋ ಗನ್ ತೋರಿಸಿ ಅವನನ್ನ ಹೆದರಿಸಿದ್ರೂ ಕೂಡ ಅವನು ಕೇಳೋದೇ ಇಲ್ಲ. ಆಗ ಸಿಟ್ಟಿಗೆದ್ದ ನಾಚೋ ಇಸ್ರೇಲ್ ಅನ್ನ ಹೊಡೆಯೋದಕ್ಕೆ ಆರಂಭಿಸ್ತಾರೆ. ಇಸ್ರೇಲ್ ನಾಚೋನ ಗನ್ ಅನ್ನ ಕಿತ್ಕೊಳ್ತಾನೆ. ಇದೇ ಸಮಯದಲ್ಲಿ ಇಸ್ರೇಲ್ ಕೈಯಲ್ಲಿದ್ದ ವ್ಯಾಕ್ಸಿನ್ ಕೈ ಜಾರಿ ಬೇಸ್ಮೆಂಟ್ ಒಳಗೆ ಬಿದ್ದು ಬಿಡುತ್ತೆ. ಟ್ರೀನಿ ಅಲ್ಲಿ ಹೋಗಿ ಆ ವ್ಯಾಕ್ಸಿನ್ ಅನ್ನ ಎತ್ತಿಕೊಳ್ತಾಳೆ. ಅವಳ ಕೈಯಿಂದಲೂ ವ್ಯಾಕ್ಸಿನ್ ಜಾರಿ ಡ್ರೈನೇಜ್ ಒಳಗೆ ಬಿದ್ದು ಬಿಡುತ್ತೆ.
ಆಗ ಅವರೆಲ್ಲರೂ ವ್ಯಾಕ್ಸಿನ್ ಅನ್ನ ಚರಂಡಿಯಿಂದ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಕೊಡ್ತಾರೆ. ಅವರೆಲ್ಲರಲ್ಲಿ ಎಲಿನಾ ತೆಳ್ಳಗೆ ಇರೋದ್ರಿಂದ ಅವಳ ಹತ್ರ ಹೋಗಿ ನೀನು ವ್ಯಾಕ್ಸಿನ್ ತರ್ತೀಯಾ ಅಂತ ಕೇಳ್ತಾರೆ. ಮೊದಲು ಆಗಲ್ಲ ಅಂದ್ರೂ ಕೂಡ ಕೊನೆಗೆ ಒಪ್ಪಿಕೊಳ್ತಾಳೆ. ಅವಳ ಸಂಪೂರ್ಣ ದೇಹಕ್ಕೆ ಎಣ್ಣೆ ಸವರಿ ಅವಳನ್ನ ಚರಂಡಿ ಒಳಗೆ ಇಳಿಸಲಾಗುತ್ತೆ. ತುಂಬಾ ಹೊತ್ತಿನ ನಂತರ ಅವಳು ಚರಂಡಿ ಒಳಗೆ ಬೀಳ್ತಾಳೆ. ಎಲಿನಾ ವ್ಯಾಕ್ಸಿನ್ ಅನ್ನ ಹುಡುಕ್ತಾಳೆ, ನೀರಿನಿಂದ ಹೊರಗೆ ಬರ್ತಾಳೆ, ವ್ಯಾಕ್ಸಿನ್ ಸಿಕ್ಬಿಡುತ್ತೆ. ಆಗ ನಾಚೋ ಈ ವೈರ್ನ ಮೂಲಕ ವ್ಯಾಕ್ಸಿನ್ ಅನ್ನ ಮೇಲೆ ಕಳಿಸುವ ಅಂತಾನೆ. ಆದರೆ ಎಲಿನಾ ಹಾಗೆ ಮಾಡೋದಕ್ಕೆ ಒಪ್ಪೋದೇ ಇಲ್ಲ. ಅವಳಿಗೆ ಗೊತ್ತು ಮೇಲೆ 3 ಜನ ಇದ್ದಾರೆ, ವ್ಯಾಕ್ಸಿನ್ ಕೂಡ 3 ಇದೆ ಅಂತ. ಎಲಿನಾ ಅವರೆಲ್ಲರಿಗೂ ಹೇಳ್ತಾಳೆ, ನಿಮಗೆ ವ್ಯಾಕ್ಸಿನ್ ಬೇಕಂದ್ರೆ ನೀವೆಲ್ಲರೂ ಕೆಳಗೆ ಬರಬೇಕು ಅಂತಾಳೆ. ಆಗ ಅವರೆಲ್ಲರೂ ಡ್ರೈನೇಜ್ ಮಾರ್ಗವನ್ನ ದೊಡ್ಡದು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರಲ್ಲಿ ಎಲಿನಾ ಹೊರಗಡೆ ಹೋಗೋ ಮಾರ್ಗವನ್ನ ಹುಡುಕ್ತಾಳೆ. ಸ್ವಲ್ಪ ದೂರ ಹೋದ ತಕ್ಷಣ ಅವಳಿಗೆ ಬೆಳಕು ಕಾಣಿಸುತ್ತೆ. ಮೊದಲು ವ್ಯಾಕ್ಸಿನ್ ಬಾಟಲ್ ಅನ್ನ ಸೇಫ್ ಪ್ಲೇಸ್ ನಲ್ಲಿ ಇಟ್ಟು ಮೆಟ್ಟಿಲಿನ ಮೂಲಕ ಮೇಲೆ ಹೋಗಿ ಹೊರಗಡೆ ನೋಡ್ತಾಳೆ. ಅಲ್ಲಿ ಫುಲ್ ಪೊಲೀಸ್ ಫೋರ್ಸ್ ಇರುತ್ತೆ. ಬಾರ್ನಲ್ಲಿ ಮೇಲೆ ಇದ್ದ 3 ಜನರ ಡೆಡ್ ಬಾಡಿಯನ್ನ ಸುಡ್ತಾ ಇರೋದು ಕಂಡು ಬರುತ್ತೆ. ಇನ್ನೊಂದು ಕಡೆ ಸ್ಟೋರ್ ರೂಮ್ ನಲ್ಲಿದ್ದ 3 ಜನ ಹೇಗೋ ಮಾಡಿ ಡ್ರೈನೇಜ್ಗೆ ಬರ್ತಾರೆ. ಅಲ್ಲಿ ಮತ್ತೆ ಇಸ್ರೇಲ್ ಮತ್ತು ನಾಚೋ ಮಧ್ಯೆ ಜಗಳ ಶುರುವಾಗುತ್ತೆ. ನಾಚೋ ಇಸ್ರೇಲ್ ಕೈಲಿದ್ದ ಗನ್ನಿಂದಲೇ ನೀರಿನೊಳಗೆ ಆತನಿಗೆ ಶೂಟ್ ಮಾಡ್ತಾನೆ. ನಾಚೋ ಹತ್ತಿರ ಗನ್ ಇರೋದ್ರಿಂದ ಅವರೆಲ್ಲರೂ ನಾಚೋ ನೋಡಿ ಭಯ ಬೀಳ್ತಾರೆ. ಆಗ ನಾಚೋ ಸಾತೂರ್ನನ್ನ ಗನ್ ಪಾಯಿಂಟ್ ನಲ್ಲಿ ಹಿಡಿದು ಎಲಿನಾಗೆ ವ್ಯಾಕ್ಸಿನ್ ಕೊಡು ಅಂತಾನೆ. ನಮ್ಮ ಹತ್ರ 3 ವ್ಯಾಕ್ಸಿನ್ ಇದೆ, ಇವನು ಸತ್ತ ಮೇಲೆ ನಾವು 3 ಜನ ಬದುಕಬಹುದು ಅಂತಾನೆ. ಆಗ ಎಲಿನಾ ಇವರನ್ನ ಹೊರಗಿನ ಮಾರ್ಗವಾಗಿ ಕರೆದುಕೊಂಡು ಹೋಗ್ತಾಳೆ. ನಾಚೋ ಮತ್ತು ಎಲಿನಾ ಮುಂದೆ ಹೋದ್ರೆ ಸಾತೋರ್ ಮತ್ತು ಟ್ರೀನಿ ಅವರ ಹಿಂದೆ ಹಿಂದೆ ಹೋಗ್ತಾರೆ. ಆಗ ಟ್ರೀನಿ ಸಾತೋರನ್ನ ನೀರಿನಲ್ಲಿ ಮುಳುಗಿಸಿ ಕೊಲ್ಲೋದಕ್ಕೆ ಮುಂದಾಗ್ತಾಳೆ. ಯಾಕೆಂದ್ರೆ ಅವರಿಗೆ ಈಗ ಇರುವ ಬಿಕ್ಕಟ್ಟು ಮುಗಿಲಿ ಅಂತ. ಆದ್ರೆ ನಾಚೋ ಟ್ರೀನಿಯನ್ನ ತಡಿತಾನೆ. ಆಗ ಟ್ರೀನಿ ನಾಚೋಗೆ ಹೇಳ್ತಾಳೆ, ಹಾಗಾದರೆ ನನ್ನನ್ನು ಕೊಲ್ಲು, ನೀವೆಲ್ಲ ವ್ಯಾಕ್ಸಿನ್ ತೆಗೆದುಕೊಳ್ಳಿ, ನಿಮ್ಮ ಜೀವ ಉಳಿಯಲಿ ಅಂತಾಳೆ. ನಾಚೋ ಟ್ರೀನಿಗೆ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ, ಆದರೆ ಗುಂಡು ಹಾರಿಸೋದಿಲ್ಲ. ನಂತರ ಟ್ರೀನಿ ಗನ್ ತೆಗೆದುಕೊಂಡು ಸ್ವಲ್ಪ ದೂರ ಹೋಗಿ ತನಗೆ ತಾನೇ ಶೂಟ್ ಮಾಡ್ಕೊಂಡು ಬಿಡ್ತಾಳೆ. ಈಗ 3 ಜನ ಉಳಿತಾರೆ. ಅವರ ಬಳಿ 3 ಇಂಜೆಕ್ಷನ್ ಉಳಿದಿರುತ್ತೆ. ನಂತರ 3 ಜನ ಒಂದೊಂದು ಇಂಜೆಕ್ಷನ್ ನ ಎತ್ತಿಕೊಳ್ತಾರೆ. ಅವರು ಇನ್ನೇನು ಇಂಜೆಕ್ಷನ್ ತಗೋಬೇಕು ಅನ್ನುವಷ್ಟರಲ್ಲಿ ಇಸ್ರೇಲ್ ಅಲ್ಲಿಗೆ ಬರ್ತಾನೆ. ಅವನಿನ್ನು ಸತ್ತಿರೋದಿಲ್ಲ. ಇಸ್ರೇಲ್ ಸಾತೂರನ್ನ ಹಿಂದೆ ಬಂದು ಸಾಯಿಸಿ ಬಿಡ್ತಾನೆ. ಇಸ್ರೇಲ್ನ ಸಿಟ್ಟು ಇನ್ನು ತಣ್ಣಗಾಗಿರೋದಿಲ್ಲ. ಅವನು ನಾಚೋ ಮತ್ತು ಎಲಿನನ್ನ ಅಟ್ಟಿಸಿಕೊಂಡು ಹೋಗ್ತಾನೆ. ಆಗ ನಾಚೋ ಮತ್ತು ಎಲಿನಾಗೆ ಒಂದು ಮೆಟ್ಟಿಲು ಕಾಣಿಸುತ್ತೆ. ಹೀಗೆ ಮೆಟ್ಟಿಲು ಹತ್ತುವಾಗ ಎಲಿನಾ ಬಳಿ ಇರುವ ವ್ಯಾಕ್ಸಿನ್ ಕೆಳಗೆ ಬೀಳುತ್ತೆ. ಆದ್ರೆ ಇವರು ಕೆಳಗೆ ಹೋಗುವ ಹಾಗಿಲ್ಲ, ಯಾಕೆಂದ್ರೆ ಇಸ್ರೇಲ್ ಇವರ ಹಿಂದೆಯೇ ಇರ್ತಾನೆ. ಆಗ ನಾಚೋ ತನ್ನ ಇಂಜೆಕ್ಷನ್ ಅನ್ನ ಎಲಿನಾಗೆ ಕೊಡ್ತಾನೆ. ಇಸ್ರೇಲ್ ನಾಚೋ ಕಾಲು ಹಿಡಿದು ಕೆಳಗೆ ಇಳಿತಾನೆ. ಇಬ್ಬರು ಕೆಳಗೆ ಬಿದ್ದು ಸತ್ತು ಹೋಗ್ತಾರೆ. ಎಲಿನಾ ತನ್ನ ಬಳಿ ಇರುವ ವ್ಯಾಕ್ಸಿನ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ತಾಳೆ. ಮೇಲಿರುವ ಡ್ರೈನೇಜ್ ಟಾಪ್ ಅನ್ನ ಓಪನ್ ಮಾಡಿ ಹೊರಗೆ ಹೋಗ್ತಾಳೆ. ಹೊರಗೆ ಬಂದ ತಕ್ಷಣ ಅವಳಿಗೆ ಸಾಕಷ್ಟು ಜನ ಕಾಣಿಸಿಕೊಳ್ತಾರೆ. ಅಲ್ಲಿ ಅವರಿದ್ದ ಪ್ರದೇಶವನ್ನ ಗೌರ್ಮೆಂಟ್ ಸಂಪೂರ್ಣವಾಗಿ ಸೀಲ್ ಮಾಡಿರುತ್ತೆ. ಆಗ ಒಬ್ಬ ಮಹಿಳೆ ತನ್ನ ಬಳಿ ಇದ್ದ ಜಾಕೆಟ್ ಅನ್ನ ಎಲಿನಾಗೆ ಹಾಕ್ತಾಳೆ. ಎಲಿನಾಗೆ ತನ್ನ ಬಟ್ಟೆಯ ಬಗ್ಗೆ ಅರಿವೇ ಇರೋದಿಲ್ಲ. ಅವಳು ಸುಮ್ಮನೆ ಆ ಜನರ ಗುಂಪಿನಲ್ಲಿ ಮುಂದೆ ಸಾಗ್ತಾಳೆ. ಅಂತ್ಯದಲ್ಲಿ ನಮಗೆ ಈ ಕಥೆಯಲ್ಲಿ ತಿಳಿಯೋದೇನೆಂದ್ರೆ, ಆರಂಭದಲ್ಲಿ ಬಾರಿಗೆ ಬಂದ ಈ ವ್ಯಕ್ತಿ ಒಬ್ಬ ಆರ್ಮಿ ಆಫೀಸರ್ ಆಗಿದ್ದು, ಆತನ ದೇಶವೇ ಮಾರಣಾಂತಿಕ ವೈರಾಣುಗಳನ್ನ ತಯಾರಿಸುತ್ತಿದ್ದು, ಆ ವೈರಾಣುವಿನಿಂದ ತನ್ನ ಶತ್ರು ದೇಶಗಳ ಮೇಲೆ ಜೈವಿಕ ದಾಳಿ ಮಾಡೋದಕ್ಕೆ ಇವನ ದೇಶ ಸಂಚು ಮಾಡಿರ್ತದೆ. ಆದರೆ ಅದೇ ದೇಶದ ಈ ಆರ್ಮಿ ಆಫೀಸರ್ ಆ ವೈರಸ್ನಿಂದ ಇನ್ಫೆಕ್ಟ್ ಆಗಿರ್ತಾನೆ. ಅವನ ಹತ್ರ ಅದರ ವ್ಯಾಕ್ಸಿನ್ ಇತ್ತು, ಆದರೂ ಕೂಡ ಆತ ಬದುಕುಳಿಯಲಿಲ್ಲ. ಆರ್ಮಿಗೆ ಗೊತ್ತಿರುತ್ತೆ ಈ ಆಫೀಸರ್ ಈ ಏರಿಯಾದಲ್ಲೇ ಇದ್ದಾನೆ ಅಂತ. ಹಾಗಾಗಿ ಆ ಸಂಪೂರ್ಣ ಏರಿಯಾವನ್ನ ಸೀಲ್ ಮಾಡಲಾಗುತ್ತೆ. ಆ ಪ್ರದೇಶದಿಂದ ಯಾರು ಹೊರಗೆ ಹೋಗಬಾರ್ದು ಮತ್ತು ಆ ವೈರಸ್ ಅನ್ನ ಇಲ್ಲೇ ಕೊನೆಗೊಳಿಸಬೇಕು ಅನ್ನೋದು ಅವರ ಉದ್ದೇಶವಾಗಿರುತ್ತೆ. ಇದರಿಂದ ಸ್ವಲ್ಪ ಅಮಾಯಕರ ಪ್ರಾಣ ಹೋದ್ರೂ ಅವರಿಗೆ ಚಿಂತೆ ಇರೋದಿಲ್ಲ. ಆದರೆ ಸಂಪೂರ್ಣ ದೇಶವೇ ಇನ್ಫೆಕ್ಟ್ ಆಗೋದನ್ನ ತಪ್ಪಿಸೋದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ನಿಮ್ಗೇನನ್ಸುತ್ತೆ ಈ ವಿಷಯದಲ್ಲಿ? ಆ ದೇಶದ ಸರ್ಕಾರ ಈ ರೀತಿ ಮಾಡಿದ್ದು ಸರಿಯಾ ಅಥವಾ ತಪ್ಪಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದೆ ಈ ಚಾನೆಲ್ ಅಲ್ಲಿ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಇರುವ ಇನ್ನಷ್ಟು ಸಿನಿಮಾಗಳ ಕಥೆಯನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.